ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳ್ರಿ ಸರ್. ಸರ್ ನನ್ನ ಹೆಸರು ಮನೋಜ್ ದೇಸಾಯಿ ಅಂತ ಹೇಳಿ ಸರ್. ಹಾಂ ಸರ್. ನಮ್ಮ ಊರು ಕೂಡ ಸರ್ ಹುಕ್ಕೇರಿ ತಾಲೂಕು ಬೆಳಗಾವಿ ಡಿಸ್ಟ್ರಿಕ್ಟ್ ಸರ್. ಹಾಂ 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 ಸರ್ ನಾನು ಇಲ್ಲಿ ಗೋಕೃಪಾಮೃತ ರೆಡಿ ಮಾಡಿದ್ದೀವಿ ಸರ್. ಹಾಂ 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 ಸರ್ ಗೋಕೃಪಾಮೃತ ತುಂಬ ನಮ್ಮ ಬೆಳೆಗಳಿಗೆ ನಮ್ಮ ಭೂಮಿಗೆ ತುಂಬ ಉಪಯುಕ್ತವಾದದ್ದು ಸರ್. ಇದು ತುಂಬ ಕಮ್ಮಿ ಖರ್ಚಿನಲ್ಲಿ ನಾವು ಇದನ್ನ ಮಾಡ್ಕೋಬಹುದು ಸರ್. ಹಾಂ ಹಾಂ ಯಾವ ಥರ ಮಾಡಿರಿ ಒಂದು ಸರ್? ಸರ್ ನಾವು ಒಂದು ಕ್ಲೀನ್ ಆಗಿರೋದು ಬ್ಯಾರೆಲ್ ತಗೊಂಡು ಸರ್ ಅದರಲ್ಲಿ 200 ಲೀಟರ್ ನೀರು ತಗೊಳ್ಳೋದು ಸರ್. 200 ಲೀಟರ್ ತಗೊಂಡು ಸರ್ ದೇಶಿ ಆಕಳ ಮಜ್ಜಿಗೆನೆ ಸರ್, ದೇಶಿ ಅಂದ್ರೆ ಜವಾರಿ ಆಕಳ ಮಜ್ಜಿಗೆನೆ 2 ಲೀಟರ್ ತಗೋಬೇಕು ಸರ್. ಮತ್ತು ಸಾವಯವ ಬೆಲ್ಲ 2 ಕಿಲೋ ಸರ್. ಸಾವಯವ ಬೆಲ್ಲನ ಸರ್ ಈ ತರ ಬಕೆಟ್ ನಲ್ಲಿ ತಗೊಂಡು ಕಲಿಸಿಟ್ಕೋಬೇಕು ಸರ್. ನೀರು ದ್ರವ ರೂಪವಾಗಿ ಮಾಡ್ಕೋಬೇಕು ಸರ್. ದ್ರವ ರೂಪವಾಗಿ ಮಾಡ್ಕೊಂಡು ಸರ್ ಮೊದಲಿಗೆ ಮೇನ್ ಇರೋದು ಸರ್ ಗೋಕೃಪಾಮೃತ ಹೆಪ್ಪು ಸರ್. ಕಲ್ಚರ್. ಹಾ ಕಲ್ಚರ್ 1 ಲೀಟರ್ ಕಲ್ಚರ್ ಬೇಕು ಸರ್. ಎಲ್ಲಿಂದ ತಂದಿದ್ರಿ ಸರ್? ಸರ್ ನಾನು ರಾಯಬಾಗದಿಂದ ತಂದಿದ್ದೆ ಸರ್, ಸಾವಂತ್ ಸರ್ ಕಡೆಯಿಂದ. ಸಾವಂತ್ ಸರ್ ಗುಜರಾತ್ ಇಂದ ಗೋಪಾಲ್ ಭಾಯ್ ಸುತೇರಿ ಅವ್ರ ಕಡೆ ತಂದಿದ್ರು ಸರ್. ಅವ್ರು ತರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ಕಲ್ಚರ್ ಸಿಕ್ತು ಸರ್. ನಾನು ನಿನ್ನೆ ಯೂಸ್ ಮಾಡಿದ್ದೀನಿ ಸರ್, ನಿನ್ನೆ ಇದನ್ನ ಹಾಕಿದ್ದೆ, ತುಂಬಾ ಚೆನ್ನಾಗಿ ಹೆಪ್ಪು ಬಂದಿದೆ ಸರ್. ಫರ್ಮೆಂಟೇಶನ್ ಆಗಿದೆ ಸರ್. ಎಷ್ಟು ದಿನ ಬಿಡ್ಬೇಕು ಸರ್? 7 ದಿನ ನಾವು ಸರ್ ಇದನ್ನ ಮೊದಲಿಗೆ ನಾವು ಗೋಕೃಪಾಮೃತ 1 ಲೀಟರ್ ಹಾಕ್ಬೇಕು, ಆಮೇಲೆ 2 ಲೀಟರ್ ಮಜ್ಜಿಗೆ ಹಾಕ್ಬೇಕು ಸರ್ ಜವಾರಿ ಹಾಕಿದ್ದು, ಆಮೇಲೆ 2 kg ಬೆಲ್ಲ, 200 ಲೀಟರ್ ನೀರು ಸರ್. ನೀರು ಹಾಕಿ ಬೆಳೆ ಸರ್ ಈ ರೀತಿಯಾಗಿ ಕ್ಲಾಕ್ ವೈಸ್ 7 ದಿನ ನಾವು ಇದನ್ನ ತಿರ್ಸ್ಬೇಕು ಸರ್. 7 ದಿನ ನಾವು ತಿರ್ಸಿದ ಬಳಿಕ 40 ದಿನ ಯೂಸ್ ಮಾಡ್ಬೋದು ಸರ್. ನಾವು 40 ದಿನದವರೆಗೂ ವ್ಯಾಲಿಡಿಟಿ ಇರುತ್ತೆ ಸರ್. ನಾವು ಯಾರಿಗಾದ್ರೂ ಗೋಕೃಪಾಮೃತ ಕೊಡ್ಬೇಕಾದ್ರೆ ಬಾಟಲ್ಗಳಿಗೆ ಹೋಲ್ ಮಾಡಿ ಕೊಡ್ಬೇಕು ಸರ್. ಹೋಲ್ ಮಾಡೋದ್ರಿಂದ ಅದರಲ್ಲಿ ಜೀವಾಣುಗಳು ಸರ್ 40 ರಿಂದ 60 ಬ್ಯಾಕ್ಟೀರಿಯಾ ಇರುತ್ತೆ ಸರ್ ಅದರಲ್ಲಿ. ಸರ್ ಇದು ತುಂಬಾ ಒಳ್ಳೆಯ ಕಲ್ಚರ್ ಸರ್ ಇದು. ಸರ್ ಯಾರಿಗಾದ್ರೂ ಬೇಕಂದ್ರೆ ಕೊಡ್ತೀರೇನು ಸರ್? ಸರ್ ನಾನು ಕೊಡ್ತೀನಿ ಸರ್. ಇದು ಫ್ರೀ ಆಗಿ ನಿಶುಲ್ಕವಾಗಿರುತ್ತೆ ಸರ್. ಇದು ಯಾರಿಗಾದ್ರೂ ಅವರು ಬರಲಿ, ಬಾಟಲ್ ತಗೊಂಡ್ ಬನ್ನಿ, ಅವ್ರಿಗೆ ನಾನು ಗೋಕೃಪಾಮೃತನ ಇಲ್ಲಿ ನಮ್ಮ ಕೊಡ್ತೀವಿ ಸರ್ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ನಂಬರ್ನ ಹಾಕಿರ್ತೀನಿ ಸರ್, ಹಾಕಿ ಸರ್. ಯಾರಾದರೂ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಸರ್. ಫ್ರೆಂಡ್ಸ್ ನೋಡ್ಬೋದು, ನಾವು ಹುಕ್ಕೇರಿ ತಾಲೂಕಿನ ಗುಡಸ ಗ್ರಾಮದಲ್ಲಿದ್ದೀವಿ. ಇಲ್ಲಿ ವಿಶೇಷವಾದಂಥ ಗೋಕೃಪಾಮೃತ ಕಲ್ಚರನ್ನು ತಯಾರು ಮಾಡಿಕೊಂಡು ಇವರು ತೋಟಕ್ಕೆಲ್ಲ ಬಳಸ್ತಾ ಇದ್ದಾರೆ. ಇವರು ವಿಶೇಷವಾಗಿ ಕಬ್ಬಿನಲ್ಲಿ ಹಲವಾರು ಥರದ ತರಕಾರಿಗಳನ್ನು ಸಾವಯವ ರೂಪದಲ್ಲಿ ಬೆಳೀತಾ ಇದ್ದಾರೆ. ಇವ್ರು ನಿಮಗೂ ಕೂಡ ಇವ್ರ ಹತ್ರ ಗೋಕೃಪಾಮೃತ ಕಲ್ಚರ್ ಬೇಕಾದರೆ ಇವ್ರ ನಂಬರನ್ನು ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ನೀವು ಕಲೆಕ್ಟ್ ಮಾಡ್ಕೋಬೋದು. ಇದನ್ನು ಪಾರ್ಸಲ್ ಕಳ್ಸೋಕ್ಕೆ ಆಗೋದಿಲ್ಲ, ಹಾಗಾಗಿ ಖುದ್ದಾಗಿ ಬಂದು ತೆಗೆದುಕೊಂಡು ಹೋಗ್ಬೋದು. ನಮಸ್ಕಾರ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.